ಬೆಳ್ಳಿ ಕಾಲುಂಗುರವು ಜಣಿ ಜಣಿ ಎನ್ನುತ್ತಾ ಬೆಳ್ಳಿಯ ಕಿರುಗಜ್ಜೆ ಗಲ್ಲೆಂದು ಮೆಲ್ಲನೆ ಹೆಜ್ಜೆಯ ನೀಡುತ್ತಾನೆ ಉಲ್ಲಾಸದಿಂದಲಿ ಶೇಷ ಶಯನ ಸತಿ. ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಅಕ್ಕನ ಮನೆಗೆ ಬಂದಿದ್ದೀನಿ. ಸೊ ನಾವು 3 ಜನ ಸೇರ್ಕೊಂಡು ಒಂದು ಬೆಸ್ಟ್ ಪೇಡೆನ ಹೇಗ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಇದನ್ನ ಮಾಡ್ಕೊಳ್ಬಹುದು. ಸೊ ಹಾಗಾದ್ರೆ ನಾವು ಸೇರ್ಕೊಂಡು ಈಗ ಪೇಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಲ್ವಾ? ಬನ್ನಿ ಫ್ರೆಂಡ್ಸ್. ಮತ್ತೆ ಅಕ್ಷಯ ತೃತೀಯ ಬಂತಲ್ವಾ? ಅಕ್ಷಯ ತೃತೀಯಕ್ಕೆ ನೀವು ಈ ಪೇಡೆನ ಮಾಡಿ ದೇವಿಗೆ ನೈವೇದ್ಯವನ್ನು ಕೂಡ ಮಾಡ್ಬೋದು. ಮತ್ತೆ ನಾವೆಲ್ಲರೂ ಸೇರಿಕೊಂಡು ಲಕ್ಷ್ಮೀನ್ ಒಂದು ಹಾಡನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಈಗ ಫಸ್ಟ್ ಪೇಡೆ ಹೇಗೆ ಮಾಡೋದು ಅಂತ ನೋಡೋಣ ಅಲ್ವಾ? ಫಸ್ಟ್ ನೋಡಿ, ಈಗ ಅಕ್ಕ ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನ ಬಿಸಿ ಮಾಡೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಹಾಗೆ ಈ ಕಡೆಗೆ ಒಂದು ಸ್ವಲ್ಪ ಕೇಸರಿನ ತಗೊಂಡಿದ್ದಾರೆ. ಅದಕ್ಕೆ ಈ ಹಾಲನ್ನ ಹಾಕಿ ಫಸ್ಟ್ ನೆನೆಸಿಟ್ಕೊಂಡು ಬಿಡೋಣ. ಅವಾಗ ಚೆನ್ನಾಗಿ ಫ್ಲೇವರು ಬಿಟ್ಕೊಳ್ಳುತ್ತೆ, ಮತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಕಲಾವ್ ತಕ್ಕ ಅವರು ಎಲ್ಲ ಒಂದೊಂದೇ ಪ್ರೊಸೀಜರ್ ಅನ್ನ ಹೇಳ್ತಾ ಹೋಗ್ತಾರೆ ನಮ್ಗೆ ಹೇಗ್ ಮಾಡ್ಬೇಕು ಅಂತ. ಏನೇನೆಲ್ಲ ತಗೊಂಡಿದ್ದೀರಿ? ಈಗ 2 ಕಪ್ ಮಿಲ್ಕ್ ಪೌಡರ್, ಅದಕ್ಕೆ 2 ಕಪ್ ಸಕ್ಕರೆ. ಫಸ್ಟ್ ಇದಿಷ್ಟು ರೆಡಿ ಮಾಡ್ಕೊಳ್ಬೇಕಲ್ವಾ? ಹಾಗೆ ಇಲ್ಲಿ ಹಾಲಲ್ಲಿ ಕೇಸರಿನ ನೆನೆಸಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀರಿ? ನೆಕ್ಸ್ಟ್ ಸಕ್ಕರೆನ ಈ ಪಾತ್ರೆಗೆ 2 ಕಪ್ನಷ್ಟು ಹಾಕೊಳ್ತಾ ಇದ್ದೀರಿ ಅಲ್ವಾ? ಓಕೆ. ಹಾಗೆ ಸ್ಟವ್ ಆನ್ ಮಾಡ್ಕೊಂಡಿದ್ದಾರೆ. ನೀರ್ ಎಷ್ಟು ಬೇಕು ಅದಕ್ಕೆ? ನೀರು 2 ಕಪ್. 2 ಕಪ್ ಸಕ್ಕರೆಗೆ 2 ಕಪ್ ನೀರ್ ಬೇಕಾ? ಇದನ್ನ ಪಾಕ ಮಾಡುವ ಈಗ. ಅದನ್ನ ಈಗ ನೋಡಿ ಸಕ್ಕರೆ ಮೇಲೆ ಇಟ್ಕೊಳ್ತಾ ಇದ್ದಾರೆ. ಸಕ್ಕರೆ ಪಾಕ ಮಾಡ್ಬೇಕು ಇದು. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಲ್ವಾ? ಮಾಡಿ ಪಾಕ ತರ ಒಂದೆಳೆ ಪಾಕ ಮಾಡ್ಕೊಳ್ಬೇಕು. ಈಗ ನೋಡಿ, ಸಕ್ಕರೆ ಪಾಕ ಬಾಯ್ಲ್ ಆಗ್ತಾ ಇದೆ. ಅದು ಒಂದೆಳೆ ಪಾಕ ಬರ್ಬೇಕು ಅಲ್ವಾ? ಹೌದು. ಅಷ್ಟರವರೆಗೆ ಅದನ್ನ ಬಾಯ್ಲ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಫಸ್ಟ್ ಕೇಸರಿನೂ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ. ಫುಲ್ ನೋಡಿ ಯೆಲ್ಲೋಯಿಶ್ ಆಗಿ ಬಂದಿದೆ. ಇದ್ರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ. ಸಕ್ಕರೆ ಪಾಕ ಕೂಡ ಚೆನ್ನಾಗಿ ಈ ರೀತಿ ಬಾಯ್ಲ್ ಮಾಡ್ಕೊಳ್ಬೇಕು. ಈಗ ನೋಡಿ, ಪಾಕ ನೋಡ್ತಾ ಇದ್ದಾರೆ. ಒಂದೆಳೆ ಪಾಕ ಅಲ್ವಾ? ಹೌದು ಹೌದು. ತೋರಿಸಿ ಯಾವ ತರ ಹೇಳ್ಕೊಂಡು. ನೋಡಿ, ಈ ತರ ಪಾಕ ಬರ್ಬೇಕಾಗತ್ತೆ. ಇಷ್ಟು ಬಂದ್ರೆ ಸಾಕು ಅಲ್ವಾ? ಇಷ್ಟು ಬಂದ್ರೆ ಸಾಕು ಈ ತರ. ಒಂದೆಳೆ ಹೇಳ್ತೀವಲ್ವಾ? ಈಗ ಸ್ಟವ್ ಆಫ್ ಮಾಡಿದೀವಿ. ನೆಕ್ಸ್ಟ್ ನೋಡಿ, ಸ್ಟವ್ ಆನ್ ಮಾಡ್ಬಿಟ್ಟು ಕಡಾಯಿನ ಇಟ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಈಗ ಹಾಲ್ ಪೌಡರ್ ಅನ್ನ ಕಡಾಯಿಗೆ ಹಾಕೊಳ್ತಾ ಇದ್ದಾರೆ. ಫಸ್ಟ್ ಒಂದ್ಸರಿ ಲೋ ಫ್ಲೇಮ್ ಇಟ್ಕೊಳ್ಳಿ ಹಾಲ್ ಪೌಡರ್ ಅನ್ನ ಹಾಕೊಳ್ಳುವಾಗ. ಈಗ ಇದನ್ನ ಈ ರೀತಿ ಮಗುಚ್ಕೊಳ್ಬೇಕು. ಹುರಿಬೇಕಾದು ಹಾಲ್ ಪೌಡರ್ ಅನ್ನ? ಇಲ್ಲ, ಜಸ್ಟ್ ಒಂದ್ಸರಿ ಬೆಚ್ಚಗಾಗೋ ತರ ಆದ್ರೆ ಸಾಕು ಅಲ್ವಾ? ಈಗ ನೋಡಿ, ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ರೆಡಿ ಮಾಡ್ಕೊಂಡಿರೋಂತಹ ಸಕ್ಕರೆ ಪಾಕನ ಅದಕ್ಕೆ ಹಾಕೊಳ್ತಾ ಇದ್ದಾರೆ. ಅಷ್ಟು ಒಂದೇ ಸರಿ ಹಾಕ್ಬಿಡೋದಲ್ವಾ? ಹಾಕೊಂಡೆ ತೋರ್ಸೋದು. ಗ್ಯಾಸು ಲೋ ಫ್ಲೇಮ್ ಇದೆ ಅಲ್ವಾ? ಈಗ ನೋಡಿ, ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟ್ ಒಂದ್ಸರಿ ನಿಮ್ಗೆ ಅದು ಗಂಟ್ ತರ ಅನ್ಸಿದ್ರು ಗಂಟ್ ಆಗಲ್ಲ. ಚೆನ್ನಾಗಿ ಈ ರೀತಿ ನೀವು ಮಗುಚ್ತಾ ಹೋದಾಗ ಅದು ನೈಸ್ ಆಗಿ ಬರುತ್ತೆ. ಈಗ ಮೀಡಿಯಂ ಫ್ಲೇಮ್ ಇಟ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ರೆಡಿ ಮಾಡ್ಕೊಂಡಿರೋಂತಹ ಕೇಸರಿ ಹಾಲನ್ನ ಹಾಕೊಳ್ತಾ ಇದ್ದಾರೆ. ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ಈ ಟೈಮ್ಗೆನೆ ನೀವು ಕೇಸರಿ ಹಾಲನ್ನ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ. ನೆಕ್ಸ್ಟ್ ನೋಡಿ, ತುಪ್ಪನ ಹಾಕೊಳ್ತಾ ಇದ್ದಾರೆ. 1 ಸ್ಪೂನ್. ಈಗ 1 ಸ್ಪೂನಾ? ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಮಗುಚ್ತಾ ಹೋಗ್ಬೇಕು. ನೋಡಿ, ಈಗ ಅದೊಂದ್ 2 ನಿಮಿಷ ಮಗುಚ್ಕೊಂಡಾದ್ಮೇಲೆ ಪುನಃ ಇನ್ನೊಂದು ಸ್ಪೂನ್ ತುಪ್ಪನ ಹಾಕೊಳ್ತಾ ಇದ್ದಾರೆ. ಈಗ್ಲೇನೆ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ಪೇಡೆ ಮಾಡ್ತಾ ಇರೋದಲ್ವಾ? ಇನ್ನು ಎಷ್ಟು ತುಪ್ಪ ಬೇಕಾಗತ್ತೆ? 1 ಸ್ಪೂನ್ ಸಾಕು. ತಳ ಹಿಡ್ದಂಗೆ ತುಪ್ಪ. ಅಂದ್ರೆ ತಳ ಸ್ವಲ್ಪ ಹಿಡಿತಾ ಇದೆ ಅಂತ ಆದ್ರೆ ಇನ್ನೊಂದ್ ಸ್ವಲ್ಪ ತುಪ್ಪನ ಹಾಕೊಂಡ್ರೆ ಆಯ್ತು. ಅಂದ್ರೆ ಎಕ್ಸಾಕ್ಟ್ ಆಗಿ ಅಷ್ಟೇ ಬೇಕಂತಿಲ್ಲ. ಆಲ್ರೆಡಿ ಅಂದ್ರೆ
ಒಂದು 4-5 ಚಮಚ ಆಗುವಷ್ಟು ತುಪ್ಪ ಬೇಕಾಗತ್ತೆ. ಈಗ ನೋಡಿ ಚೆನ್ನಾಗಿ ಈ ರೀತಿ ಮಗಚ್ಕೊಳ್ತಾ ಹೋಗ್ಬೇಕು. ಘಮ ಘಮ ಮಾಡಿಸ್ತಾವ ಪೇಡ, ಯಾರಿಗ್ ಬೇಕು ನೀವೆಲ್ಲ ಮಾಡ್ಕೊಳ್ಳಿ. ಕೇಸರಿ ಪೇಡ. ಈಗ ನೋಡಿ ಇದು ಸುಮಾರು ಸೈಡ್ ಎಲ್ಲ ಬಿಡ್ತಾ ಬಂದಿದೆ ಅಲ್ವಾ, ಆ ಟೈಮ್ಗೆ ಸ್ವಲ್ಪ ಆಗ್ತಾ ಉಂಟಿದು. ಹಾ, ಅದಕ್ಕೆ ಈಗ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕೊಳ್ಬೇಕು. ಇನ್ನೊಂದು ಸ್ಪೂನ್ ಹಾಕೊಂಡ್ರೆ ಸಾಕು. ಟೋಟಲ್ ಆಗಿ ನಾವು 3 ಸ್ಪೂನ್ ಹಾಕಿದ್ವಿ ಅಲ್ವಾ ಈಗ. ಹಾ, ಈಗ ನೋಡಿ ಇಷ್ಟು ರೆಡಿ ಆದ್ಮೇಲೆ ಲೋ ಫ್ಲೇಮ್ ಮಾಡ್ಕೊಂಡು ಪುನಃ ಇನ್ನೊಂದ್ 2 ನಿಮಿಷ ಇದನ್ನ ಮಗಚ್ಕೊಳ್ಬೇಕು. ನೋಡಿ ಸೈಡ್ ಎಲ್ಲ ಬಿಟ್ಕೊಳ್ತಾ ಇದೆ ಅಲ್ವಾ, ಈ ತರ ಆಗ್ಬೇಕು ನೋಡಿ. ಈ ಹದಕ್ಕೆ ಬರ್ಬೇಕು, ಸೈಡ್ ಎಲ್ಲ ಬಿಟ್ಕೊಂಡು ಒಂದ್ ಸ್ವಲ್ಪ ನೋಡಿ ಗಟ್ಟಿ ಆಗ್ತಾ ಇದೆ ಈಗ ಅಲ್ವಾ. ಈ ಹದಕ್ಕೆ ಇದನ್ನ ಇಳಿಸ್ಕೊಳ್ಬೇಕು ಅಲ್ವಾ. ಇಳಿಸಿಟ್ಕೊಂಡು ತೋರಿಸ್ಬೇಕು. ಹಾ, ಕೆಳಗಡೆ ಇಳಿಸಿಟ್ಕೊಂಡು ಈಗ ಅದನ್ನ ನೀಟಾಗಿ ಮಗಚ್ತಾ ಇರ್ಬೇಕು. ಒಂದ್ 5 ನಿಮಿಷ ಮಗಚಿದಾಗ ಅದೇನಾಗುತ್ತೆ, ಒಂದ್ ಸ್ವಲ್ಪ ತಣ್ಣಗೂ ಆಗುತ್ತೆ ಮತ್ತೆ ಗಟ್ಟಿ ಆಗ್ತಾ ಬರುತ್ತೆ. ಇದು ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ನೋಡಿ ಇದು ಮಗಚ್ತಾ ಹೋದಂಗೆನೆ ಇಷ್ಟು ಗಟ್ಟಿ ಆಗತ್ತೆ ಅಲ್ವಾ. ಹಾ, ಇಷ್ಟು ಅಂದ್ರೆ ಸಾಫ್ಟ್ ಆಗೂ ಇದೆ ಇದು. ಈಗ ನೀವು ನೋಡ್ಬೋದು ಇಲ್ಲಿ ನೋಡಿ, ಈ ತರ ಇದೆ ನೋಡಿ. ಉಂಡೆ ಕಟ್ಟುವಂತ ಒಂದು ಹದಕ್ಕೆ ನೀವು ಮಗಚ್ಕೊಳ್ಬೇಕು. ಮತ್ತೆ ಫ್ರೆಂಡ್ಸ್, ನೀವು ಮಗಚ್ತಾ ತುಂಬಾ ಹೊತ್ತಿನವರೆಗೆ ಮಗಚ್ಕೊಂಡ್ಬಿಟ್ರೆ ತುಂಬಾ ಹುಡಿ ಆಗ್ಬಿಡತ್ತೆ, ಆಮೇಲೆ ಅದು ಕಟ್ಟಕ್ಕೆ ಬರೋದಿಲ್ಲ. ಸೊ ನೋಡ್ಕೊಂಡು ಅದನ್ನ ಒಂದು ಉಂಡೆ ಕಟ್ಟುವಂತಹ ಹದಕ್ಕೆ ಬಂದ್ಮೇಲೆ ಇಮ್ಮಿಡಿಯೇಟ್ ಆಗಿ ಕಟ್ತಾ ಹೋಗ್ಬೇಕಾಗತ್ತೆ. ಒಂದ್ ವೇಳೆ ಗಟ್ಟಿ ಆಗ್ಬಿಟ್ರೆ ಏನ್ ಮಾಡಿ ಅಂತಂದ್ರೆ ಒಂದ್ ಸ್ವಲ್ಪ ಹಾಲನ್ನ ಹಾಕೊಂಡು ಕಲಿಸ್ಕೊಳ್ಳಿ. ಫ್ರೆಂಡ್ಸ್, ಈಗ ನೋಡಿ ನಾನು ಮತ್ತೆ ಅಕ್ಕಂದಿರು ಎಲ್ಲ ಸೇರ್ಕೊಂಡು ಪೇಡೆನ ರೆಡಿ ಮಾಡ್ತಾ ಇದೀವಿ. ಮತ್ತೆ ಈಗ ಅಕ್ಷತರಿಗೆ ಬಂತಲ್ವಾ, ಸೊ ಅಕ್ಷತರಿಗೆ ಲಕ್ಷ್ಮಿ ಹಾಡನ್ನ ಒಂದು ನಾವು ಹೇಳ್ತಾ ಇದೀವಿ. ಯಾಕಂದ್ರೆ ಪೇಡೆ ಈ ರೀತಿ ಕಟ್ತಾ ನಮ್ಗೆ ಏನಾದ್ರು ಒಂದು ಟೈಮ್ ಪಾಸ್ ಬೇಕಲ್ವಾ. ಹಾಗೆ ನೀವು ಕೂಡ ಅಕ್ಷತರಿಗೆ ದಿನ ಈ ಹಾಡನ್ನ ಹೇಳೋದಕ್ಕಾಗತ್ತೆ. ಯಾವ್ದು ಹೇಳೋಣ? ಲಕ್ಷ್ಮಿ ಬಂದಳು ನೋಡಿ. ಲಕ್ಷ್ಮಿ ಬಂದಳು ನೋಡಿರಿ, ನವರತ್ನದಂತ ಲಕ್ಷ್ಮಿ ಬಂದಳು ನೋಡಿರಿ, ವಜ್ರದಂತೊಳೆಯುವ ಶ್ರೀದೇವಿ ಬಂದಳು, ಲೋಕದ ಜನರೆಲ್ಲ ವಿಸ್ಮಯಗೊಳ್ಳುವಂತ ಲಕ್ಷ್ಮಿ ಬಂದಳು ನೋಡಿರಿ, ನವರತ್ನದಂತ ಲಕ್ಷ್ಮಿ ಬಂದಳು ನೋಡಿರಿ, ಜರಿಯ ಪೀತಾಂಬರವು ಸಿರಿಯಲೆಯುತ್ತ, ಜರಿಯ ಪೀತಾಂಬರವು ಜಗ ಜಗಿಸುವಂತ ಕಂಚು ಕಳಸ ಕೊಟ್ಟು, ಇಟ್ಟವಂಕಿಯ ತೋಳು ತಳ ತಳ ಹೊಳೆಯುತ್ತ, ಲಕ್ಷ್ಮಿ ಬಂದಳು ನೋಡಿರಿ, ನವರತ್ನದಂತ ಲಕ್ಷ್ಮಿ ಬಂದಳು ನೋಡಿರಿ, ಬಂದ ಲಕ್ಷ್ಮೀ ದೇವಿಗೆ ವಂದಿಸುತ್ತಲಿ ಚಂದದಿ ಜನರೆಲ್ಲ, ಕರವನ್ನು ಮುಗಿಯುತ್ತ ವರವನ್ನು ಬೇಡುತ್ತ, ಸಜ್ಜನರ ಮನೆಯಲ್ಲಿ ಸ್ಥಿರವಾಗಿ ನೆಲೆಸೆಂದು, ಲಕ್ಷ್ಮಿ ಬಂದಳು ನೋಡಿರಿ, ನವರತ್ನದಂತ ಲಕ್ಷ್ಮಿ ಬಂದಳು ನೋಡಿರಿ, ಬೆಳ್ಳಿ ಕಾಲುಂಗುರವು ಜಣಿ ಜಣಿ ಎನ್ನುತ್ತಾ, ಬೆಳ್ಳಿಯ ಕಿರುಗಜ್ಜೆ ಗಲ್ಲೆಂದು ಮೆಲ್ಲನೆ ಹೆಜ್ಜೆಯ ನಿಡುತ್ತ,
ಉಲ್ಲಾಸದಿಂದಲಿ ಶೇಷ ಶಯನ ಸತಿ ಲಕ್ಷ್ಮೀ ಬಂದಳು ನೋಡಿರಿ ನವರತ್ನದಂತ ಲಕ್ಷ್ಮೀ ಬಂದಳು ನೋಡಿರಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಲಕ್ಷ್ಮಿ ಬರುವಂತಹ ಒಂದು ಹಾಡನ್ನ ನೀವು ಕೇಳಿದ್ರಿ. ತುಂಬಾ ಚೆನ್ನಾಗಿದೆ ಈ ಹಾಡು. ನಾವು ತುಂಬಾ ಚೆನ್ನಾಗಿ ಹೇಳ್ತೀವಿ ಅಂತಲ್ಲ, ಬಟ್ ಹಾಡು ಚೆನ್ನಾಗಿದೆ, ನೀವು ಕೂಡ ಕಲ್ತ್ಕೊಳ್ಬಹುದು. ಮತ್ತೆ ಅಕ್ಷಯ ತೃತೀಯ ದಿನ ನೀವು ಕೂಡ ಇದನ್ನ ಹಾಡೋದಕ್ಕೆ ಹಾಗೆ ಈಗ ಪೇಡ ಹೇಗ್ ಬಂದಿದೆ ಅಂತ ನೋಡೋಣ ಅಲ್ವಾ. ಬಟ್ ಈಗ ನೋಡಿ, ರೆಡಿ ಮಾಡಿರುವಂತಹ ಪೇಡನೆಲ್ಲ ನಾವು ಒಂದು ಪ್ಲೇಟ್ಗೆ ಇಡ್ತಾ ಇದ್ದೀವಿ. ನೋಡೋದಕ್ಕೂ ಎಷ್ಟು ಚೆನ್ನಾಗಾಗಿದೆ. ಹಾಗೆ ನೀವು ಮೇಲ್ಗಡೆಯಿಂದ ನಿಮ್ಮ ಹತ್ರ ಪೇಡ ಹಚ್ಚಿದ್ರೆ ಅದರಲ್ಲಿ ಕೂಡ ಪ್ರೆಸ್ ಮಾಡ್ಬೋದು. ಇಲ್ಲ ಅಂದರೆ ನೀವು ಈ ಥರ ಕೇಸರಿ ದಳಗಳನ್ನು ಕೂಡ ಇಡ್ಬೋದು. ವಾವ್, ನೋಡಿ ಫ್ರೆಂಡ್ಸ್, ಎಷ್ಟು ಟೇಸ್ಟಿಯಾಗಿರುವಂತಹ ಒಂದು ಬೆಸ್ಟ್ ಪೇಡ ರೆಡಿಯಾಗಿದೆ. ಹೋಮ್ ಮೇಡ್ ಪೇಡ ಸಖತ್ ಟೇಸ್ಟಿಯಾಗಿದೆ ನೋಡಿ. ಫ್ರೆಂಡ್ಸ್, ನೀವು ಈ ತರ ಪೇಡ ಮಾಡಿ ನೋಡಿ, ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನೀವು ಮಾಡಿ ನೋಡಿ, ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಹೋಮ್ ಮೇಡ್ ಪೇಡ ಅಲ್ವಾ. ಅಕ್ಷಯ ತೃತೀಯಕ್ಕೆ ನೀವು ಕೂಡ ಈ ತರ ಪೇಡನ ಮಾಡ್ಕೊಳ್ಬಹುದು. ಕಲರ್ಫುಲ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಹಾಗೆ ಇವತ್ತಿನ ಈ ಪೇಡ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಗೊತ್ತೇ ಇದೆ ಅಲ್ವಾ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.